ಇವತ್ತು ನಾನು ನಿಮಗೆ ನೆವಿಲ್ ಗೋಡಾರ್ಡ್ ಅವರ ಒಂದು ಮೋಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನವಿಲ್ ಏನ್ ಮಾಡ್ತಿದ್ರು ಅಂದ್ರೆ ಅವರ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಯಾರು ಬರ್ತಿದ್ರು ಅವ್ರಿಗೆ ಫಸ್ಟ್ ಕ್ಲಾಸ್ ಅಲ್ಲಿ ಒಂದು ಟೆಕ್ನಿಕ್ ಹೇಳ್ಕೊಡ್ತಿದ್ರು. ಆ ಟೆಕ್ನಿಕ್ ಮಾಡಿ ಅದರ ಪ್ರೂಫ್ ಸಿಗದೆ ನೀವ್ಯಾರು ನೆಕ್ಸ್ಟ್ ಸೆಷನ್ಗೆ ಬರಬೇಡಿ ಅಂತ ಹೇಳ್ತಿದ್ರು. ಪ್ರೂವ್ ಮಿ ರಾಂಗ್, ನಾನು ಹೇಳೋದು ಸುಳ್ಳು ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ರು. ಅಷ್ಟು ಕಾನ್ಫಿಡೆಂಟ್ ಆಗಿ ಈ ಟೆಕ್ನಿಕ್ ನ ನವಿಲ್ ಹೇಳ್ಕೊಡ್ತಿದ್ರು. ಆ ಟೆಕ್ನಿಕ್ ಯಾವುದು ಅಂತ ಅಂದ್ರೆ ಲ್ಯಾಡರ್ ಟೆಕ್ನಿಕ್. ಲ್ಯಾಡರ್ ಏಣಿ ಅಂದ ತಕ್ಷಣ ನಿಮ್ಮ ಕಣ್ಣಿಗೆ ಖಂಡಿತ ಏಣಿಯ ಪಿಕ್ಚರ್ ಬಂದಿರುತ್ತೆ. ಸೊ ಈ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದ್ರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಏಣಿಯನ್ನ ವಿಜುವಲೈಸ್ ಮಾಡಬೇಕು. ಈಗ ನಿಮ್ಮ ಇಮ್ಯಾಜಿನೇಷನ್ ಯೂಸ್ ಮಾಡಿ ಕಣ್ಣು ಮುಚ್ಚಿ ನಿಮ್ಮ ಮುಂದೆ ಒಂದು ಲ್ಯಾಡರ್ ಇದೆ ಅಂತ ಕ್ಲಿಯರ್ ಆಗಿ ವಿಜುವಲೈಸ್ ಮಾಡಿ. ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಇಂದ ಲ್ಯಾಡರ್ ನ ಒಂದು ಸೈಡ್ ಹೋಲ್ಡ್ ಮಾಡಿ. ಹಾಗೆ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಲ್ಯಾಡರ್ ನ ಇನ್ನೊಂದು ಸೈಡ್ ಹೋಲ್ಡ್ ಮಾಡಿ. ಈಗ ನಿಮ್ಮ ಎಡಗಾಲನ್ನ ಏಣಿ ಫಸ್ಟ್ ಸ್ಟೆಪ್ ಮೇಲೆ ಇಟ್ಟಿದ್ದೀರಾ, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್, ಹಾಗೆ ಏಣಿ ಹತ್ತತ್ತ ಎಂಡ್ ವರ್ಗೆ ರೀಚ್ ಆಗಿದ್ದೀರಾ. ಹತ್ತಿದ್ದಾದ್ಮೇಲೆ ಹಂಗೆ ಒಂದೊಂದೇ ಸ್ಟೆಪ್ ಇಳಿತಾ ಬರ್ತಾ ಇದ್ದೀರಾ. ಸೊ ನಿಮ್ಮ ವಿಜುವಲೈಸೇಷನ್ ಅಲ್ಲಿ ಏಣಿಯನ್ನ ಹತ್ತಬೇಕು, ಇಳಿಬೇಕು. ನೀವು ಏಣಿ ಹತ್ತೋದನ್ನ ನೋಡೋದಲ್ಲ, ಬದಲಾಗಿ ಆಕ್ಚುಲಿ ನೀವು ಏಣಿ ಹಿಡ್ಕೊಂಡು ಒಂದೊಂದೇ ಸ್ಟೆಪ್ ಅನ್ನ ಕ್ಲೈಂಬ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ವಿಜುವಲೈಸ್ ಮಾಡಬೇಕು. ಇದು ರಾತ್ರಿ ನೀವು ವಿಜುವಲೈಸ್ ಮಾಡಿರ್ತೀರಾ. ನೆಕ್ಸ್ಟ್ ಡೇ ಒಂದು ಚಿಟ್ ವಾಲ್ ಪೇಪರ್ ಅಲ್ಲೂ ಇಟ್ಕೊಳ್ಬಹುದು. ಏನಂತ ಬರಿಬೇಕು ಅಂದ್ರೆ ನಾನು ಏಣಿ ಹತ್ತಲ್ಲ ಅನ್ನೋದನ್ನ ನೀವು ಬರಿಬೇಕು. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಕಣ್ಣಿಗೆ ಬೀಳೋ ಜಾಗದಲ್ಲಿ ಇಟ್ಕೋಬೇಕು. ಅಥವಾ ಮಿರರ್ ಎದುರುಗಡೆ ಒಂದು 4-5 ಸಾರಿ ಹೇಳ್ಬಹುದು, ನಾನಂತೂ ಏಣಿ ಹತ್ತಲ್ಲ ಅನ್ನೋದನ್ನ ಹೇಳ್ತಾ ಇರ್ಬೇಕು. ಸೊ ಇದನ್ನು ನವಿಲ್ 3 ಡೇಸ್ ಮಾತ್ರ ಮಾಡಿ ಅಂತಿದ್ರು. 3 ಡೇಸ್ ಮಾಡಿ ಬಿಡಿ. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಏಣಿ ಹತ್ತಲೇಬೇಕಾದ ಸಂದರ್ಭ ಬರ್ತದೆ. ರಾತ್ರಿ ವಿಜುವಲೈಸ್ ಮಾಡ್ಬೇಕಾದ್ರೆ ಏಣಿ ಹತ್ತತಾ ಇದ್ರಿ, ಬಟ್ ಹಗ್ಲೊತ್ತಿಗೆ ಕಾನ್ಶಿಯಸ್ ಆಗಿ ಡಿಸಿಷನ್ ಏನ್ ತಗೊಂಡಿದ್ದೀರಾ ನಾನು ಏಣಿ ಹತ್ತಲ್ಲ ಅಂತ. ಬಟ್ ಯಾರು ವಿನ್ ಆಗ್ತಾರೆ, ನಿಮ್ಮ ಕಾನ್ಶಿಯಸ್ ಮೈಂಡಾ ಸಬ್ ಕಾನ್ಶಿಯಸ್ ಮೈಂಡಾ? ಸಬ್ ಕಾನ್ಶಿಯಸ್ ಮೈಂಡೇ ವಿನ್ ಆಗೋದು. ಈ ಲ್ಯಾಡರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾಕೆ ನೆವಿಲ್ ಹೇಳ್ಕೊಡ್ತಾ ಇದ್ರು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್. ನೀವು ಕಾನ್ಶಿಯಸ್ಲಿ ಡಿಸೈಡ್ ಮಾಡ್ತಾ ಇದ್ದೀರಾ ನಾನು ಏಣಿ ಹತ್ತಲ್ಲ ಅಂತ, ಬಟ್ ನೀವು ಏಣಿ ಹತ್ತೀರಾ. ಟೆಸ್ಟ್ ಮಾಡಿ 3 ದಿನ ವಿಜುವಲೈಸ್ ಮಾಡಿ ಬಿಟ್ಬಿಡಿ. ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ ನೀವು ಏಣಿ ವಿಜುವಲೈಸ್ ಮಾಡ್ತಿದ್ದಂಗೆ ಎಲ್ಲಾ ಕಡೆ ನಿಮ್ಗೆ ಏಣಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಡ್ ಸೈಡ್ ಅಲ್ಲಿ ಏಣಿಗಳ ರಾಶಿಯನ್ನ ಕಾಣಬಹುದು ಅಥವಾ ಮೊಬೈಲ್ ಅಲ್ಲಿ ಕಾಣಬಹುದು. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮಟೀರಿಯಲೈಸ್ ಮಾಡ್ತಿದೆ ಅಂತ ಅರ್ಥ. ಆಗ್ಲೂ ನೀವು ಕಾನ್ಶಿಯಸ್ಲಿ ನಾನು ಏಣಿ ಹತ್ತಲ್ಲ ಅಂದ್ಕೊಂಡಿರಿ, ಬಟ್ ನೀವು ಏಣಿ ಹತ್ತೀರಾ. ಸೊ ಇದು ಲ್ಯಾಡರ್ ಟೆಕ್ನಿಕ್. ಈ ಟೆಕ್ನಿಕ್ ಯಾಕೆ ಅಂತಂದ್ರೆ ನಿಮಗೆ ನಂಬಿಕೆ ಬರ್ಲಿಕ್ಕೆ, ವಿಜುವಲೈಸೇಷನ್ ಪವರ್ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪವರ್ ಇದೆ ಅಂತ ನಂಬಿಕೆ ಬರ್ಲಿಕ್ಕೆ ನೆವಿಲ್ ಹೇಳ್ತಾ ಇದ್ದ ಟೆಕ್ನಿಕ್ ಇದು. ಎವ್ರಿ ಡೇ ನೀವು ನೈಟ್ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಗೋಲ್ ಅಥವಾ ಏನ್ ನೀವು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಗೋಲ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ತಾ ಮಲ್ಗಿದ್ರೆ ವಿಜುವಲೈಸೇಷನ್ ನಲ್ಲಿ ಅಷ್ಟು ಪವರ್ ಇದೆ, ಅದು ನಿಮ್ಮ ಲೈಫ್ ನಲ್ಲಿ ನಿಜ ಆಗುತ್ತೆ.